ಈ ಅಟ್ಟಹಾಸ ಅನ್ನೋ ಪದ ಬಳಕೆ ಮಾಡಿದಾಗ ಅದ್ಯಾವುದೋ ಪಾರಂಪರಿಕವಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟದ್ದಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ತಮ್ಮ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನ ಒಂದು ಅಪ್ಪಟ ಪ್ರತ್ಯೇಕತಾವಾದಿ ಪಕ್ಷವಾಗಿ ಮಾರ್ಪಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ. ಅವರ ತಂದೆ ಕರುಣಾನಿಧಿ ಅವರು ಸುಮಾರು 40 ವರ್ಷಗಳ ಕಾಲ ಪ್ರಶ್ನಾತೀತ ಸಾಮ್ರಾಟ್ನಾಗಿ ತಮಿಳುನಾಡಿನಲ್ಲಿ ಮೆರೆದ್ರು ಕೂಡ ಯಾವತ್ತೂ ಕೂಡ ರಾಷ್ಟ್ರೀಯತೆಯ ಭಾವನೆಗೆ ದ್ರೋಹ ಬಗ್ದವರಲ್ಲ. ಅವರೆಂದೂ ಕೂಡ ಪ್ರತ್ಯೇಕತಾವಾದದ ಸೊಲ್ಲೆತ್ತಿದವರಲ್ಲ. ಅವರೊಬ್ಬ ರಾಜಕಾರಣಿ ಆಗೋದಕ್ಕಿಂತ ಪೂರ್ವದಲ್ಲಿ ಅವರೊಬ್ಬ ಅವರೊಬ್ಬ ಲೇಖಕರಾಗಿದ್ರು. ಅನೇಕ ಸಿನಿಮಾಗಳ ಕಥೆಗಳನ್ನ ಬರೆದಿದ್ರು. ಜೊತೆಗೆ ಒಂದು ಕವಿ ಹೃದಯ ಅವರಲ್ಲಿತ್ತು. ಕರುಣಾನಿಧಿ ಅವರು ಒಬ್ಬ ಹಿರಿಯ ಮುತ್ಸದ್ದಿ ಆಗಿದ್ರು. ಪ್ರಾದೇಶಿಕ ಪಕ್ಷದ ನಾಯಕನಾದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ರಾಷ್ಟ್ರೀಯ ಪಕ್ಷಗಳ ಮುಖ್ಯಸ್ಥರುಗಳ ಜೊತೆಗೆ ಅತ್ಯಂತ ಸಾಮರಸ್ಯದ ಬಾಂಧವ್ಯವನ್ನು ಹೊಂದಿದ್ರು. ಆಯಾ ಕಾಲದ ರಾಜಕೀಯ ಒತ್ತಡಗಳಿಗೆ ಸಿಕ್ಕು ಕೆಲವು ಹೊಂದಾಣಿಕೆ ಮಾಡ್ಕೊಂಡ್ರು ಕೂಡ 1975-77 ದಶಕದಲ್ಲಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನು ಧಿಕ್ಕರಿಸ್ಬಿಟ್ಟು ಅಧಿಕಾರ ತ್ಯಾಗ ಮಾಡಿದಂತಹ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆದ್ರೆ ಈ ಎರಡನೇ ಪೀಳಿಗೆಯ ಈ ಕರುಣಾನಿಧಿ ವಂಶಸ್ಥರಿದ್ದಾರಲ್ಲ, ಅವರು ಅಪ್ಪಟ ಅಧಿಕಾರದಾಯಿಗಳು. ಅವರು ಏನಿದ್ರು ಕೂಡ ಅವರ ಕೌಟುಂಬಿಕ ಸ್ವಾರ್ಥ, ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಎಲ್ಲ ಸಾರ್ವಜನಿಕ ಸಭ್ಯತೆಯ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗಿದೆ. ಅದರಲ್ಲಿ ಈಗ 2 ವರ್ಷಗಳ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅವತರಿಸಿದ, ತಮ್ಮ ತಂದೆ ಉತ್ತರಾಧಿಕಾರಿಯಾಗಿ ಅವತರಿಸಿದ ಈ ಸ್ಟಾಲಿನ್ ಇದೀಗ ಹೆಜ್ಜೆ ಹೆಜ್ಜೆಗೂ ಕೂಡ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ ಒಂದಿಲ್ಲೊಂದು ನೆಪದಲ್ಲಿ ಅಡ್ಡಗಾಲ ಹಾಕ್ತಾನೆ ಹೊರಟಿದ್ದಾರೆ. ಅಷ್ಟಲ್ಲ, ಒಂದು ದಿಟ್ಟ ಸವಾಲನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಈಗ ಅವರು ಸುದ್ದಿ ಆಗಿರೋದು ನರೇಂದ್ರ ಮೋದಿ ಅವರು 2020 ಆಗಸ್ಟ್ನಲ್ಲೇ ಜಾರಿಗೊಳಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ವಿರೋಧ ವ್ಯಕ್ತಪಡಿಸಿರೋ ರೀತಿ. ವಿರೋಧವಿರಲಿ, ಅದೊಂದು ಶೈಕ್ಷಣಿಕ ಮಾನದಂಡಗಳನ್ನ ಆಧರಿಸಿದ ವಿರೋಧ, ಭಿನ್ನಾಭಿಪ್ರಾಯವಿದ್ರೆ ಅದನ್ನು ಒಪ್ಪಬಹುದು. ಖಂಡಿತವಾಗಿ ಯಾರು ಕೂಡ ಒಬ್ಬ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರಂದಾಕ್ಷಣವೇ ಅದನ್ನ ಯಾವುದೇ ಚರ್ಚೆ, ವಿಮರ್ಶೆ ಮತ್ತು ಸಾರ್ವಜನಿಕ ಸಂವಾದಕ್ಕೆ ಒಳಪಡಿಸ್ತಾರೆ ಒಪ್ಕೊಳ್ಬೇಕಂತ ಏನಿಲ್ಲ. ಮುಗುಮ್ಮಾಗಿ ಒಪ್ಕೊಳ್ಬೇಕು ಅಂತ ಯಾರೂ ಹೇಳಿರ್ಲಿಲ್ಲ. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಿಮ ಸ್ವರೂಪ ಪಡೆಯುವಷ್ಟರೊಳಗಾಗಿ ಎಲ್ಲ ರಾಜ್ಯ ಸರ್ಕಾರಗಳ ಜೊತೆಗೆ ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಮಂಡಳಿಗಳ ಜೊತೆಗೆ ಸಾಕಷ್ಟು ಚರ್ಚೆಗಳಾಗಿದ್ವು. ಜೊತೆಗೆ ಅದರ ಅಂತಿಮ ಕರಡನ್ನು ತಯಾರಿಸಿದ್ದು ತಮಿಳುನಾಡು ಮೂಲದ ಹೆಸರಾಂತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್. ಅವರೆಲ್ಲ ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು ಒಂದು ವೈವಿಧ್ಯಮಯ ಮಾದರಿಯನ್ನು ರೂಪಿಸಿದ್ರು. ಅದರಲ್ಲಿ ಯಾವುದೇ ಹಂತದಲ್ಲೂ ಕೂಡ ಪ್ರಾದೇಶಿಕ ಅಸ್ಮಿತೆಗೆ ಮಾರಕವಾಗುವಂತ ಯಾವುದೇ ಅಂಶ ಇರಲಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕರ್ನಾಟಕ ಸರ್ಕಾರವೋ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವಂತೂ ಅಸ್ತಿತ್ವಕ್ಕೆ ಬರ್ತಿರೋ ಹಾಗೆ ಅವರು ಮಾಡಿದ ಮೊದಲನೇ ಘೋಷಣೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಒಬ್ಬರು ಎರವರು ಪಂಡಿತ ಡಾಕ್ಟರ್ ಸುಖದೇವ್ ತೋರತ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಕೆಲಸ ಶುರು ಮಾಡ್ತಿದ್ರು. ಅವ್ರು ಇವತ್ತಿಗೂ ಕರ್ನಾಟಕದಲ್ಲಿ ಒಂದು SCPನೂ ಇಲ್ಲ, NEP ಇಲ್ಲ, ಸ್ಟೇಟ್ ಎಜುಕೇಶನ್ ಪಾಲಿಸಿನೂ ಇಲ್ಲ, NEP ಇಲ್ಲದಂತ ಒಂದು ತ್ರಿಶಂಕು ಸ್ಥಿತಿಯನ್ನ ನಿರ್ಮಾಣ ಮಾಡಿರೋದನ್ನ ನಾವು ನೋಡಿದ್ದೇವೆ. ಇನ್ನು ತಮಿಳುನಾಡಿನಲ್ಲೂ ಅಷ್ಟೇ. ಮೊನ್ನೆ ಸ್ಟಾಲಿನ್ ಮಾಡಿದ ಸಾರ್ವಜನಿಕ ಭಾಷಣ ಎಂಥದ್ದು ಅಂತಂದ್ರೆ, ನರೇಂದ್ರ ಮೋದಿ ನನಗೆ 10,000 ಕೋಟಿ ಕೊಟ್ಟರು ಕೂಡ ನಾನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಪಲ್ಲ, ಅದನ್ನ ನಾನು ಧಿಕ್ಕರಿಸ್ತೇನೆ ಅನ್ನೋ ಧಾಟಿಯಲ್ಲಿ ಮಾತಾಡಿದ್ದಾರೆ. ಅದಷ್ಟೇ ಅಲ್ಲ, ಇತ್ತೀಚೆಗೆ ಕಳೆದ ವಾರವಷ್ಟೇ ಕೇರಳದಲ್ಲಿ ನಡೆದ ದಕ್ಷಿಣ ಭಾರತ ರಾಜ್ಯಗಳ, ಅಂದ್ರೆ ಅವರೆಲ್ಲರೂ BJP-ಯೇತರ NDA-ಯೇತರ ರಾಜ್ಯಗಳ ಉನ್ನತ ಶಿಕ್ಷಣ ಸಚಿವರ ಸಭೆ ನಡೀತು. ಅಲ್ಲೂ ಕೂಡ ಒಂದು ನಿರ್ಣಯವನ್ನೇ ಪಾಸ್ ಮಾಡಿದ್ದಾರೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ ಅಂತಂದ್ಬಿಟ್ಟು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸುವವರು ನಾಳೆ ವಿದೇಶಾಂಗ ನೀತಿಯನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ಬೋದು, ರಾಷ್ಟ್ರದ ರಕ್ಷಣಾ ನೀತಿಯನ್ನು ನಾವು ತಿರಸ್ಕರಿಸ್ತೇವೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡಿ ಎಂಥ ವಿಪರ್ಯಾಸ ಅಂತಂದ್ರೆ, ಇವತ್ತು ರಾಷ್ಟ್ರದ ವಿದೇಶಾಂಗ ನೀತಿಯ ಜವಾಬ್ದಾರಿಯನ್ನು ಕೊಟ್ಟಿರೋದು ಕೂಡ ತಮಿಳುನಾಡು ಮೂಲದ ಜೈಶಂಕರ್ ಅವರಿಗೆ. ಅವರು ಮೊದಲು ವಿದೇಶಾಂಗ ವ್ಯವಹಾರಗಳ ಅಧಿಕಾರಿ ಆಗಿದ್ರು, ರಾಯಭಾರಿ ಆಗಿದ್ರು. ಅವರು ಇಂಡಿಯನ್ ಫಾರಿನ್ ಸರ್ವಿಸ್, ಭಾರತೀಯ ವಿದೇಶಾಂಗ ಸೇವೆಯ ಅತ್ಯಂತ ಗಣ್ಯ ಅಧಿಕಾರಿಗಳ ಪೈಕಿ ಒಬ್ಬರಾಗಿದ್ರು. ಅವರಿಗೆ ಒಪ್ಪಿಸಿದ್ದಾರೆ ರಾಷ್ಟ್ರದ ವಿದೇಶಾಂಗ ನೀತಿಯ ಜವಾಬ್ದಾರಿಯನ್ನ.
ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೇರುಗಳು ಇಲ್ಲದೆ ಇದ್ರು ಕೂಡ ಅತ್ಯಂತ ಮಹತ್ವದ ಹಣಕಾಸಿನ ಇಲಾಖೆಯನ್ನು ಕೂಡ ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಅನ್ನೋ ಒಬ್ಬ ವಿದ್ಯಾವಂತ ಮಹಿಳೆ, ಅವರು ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಪದವೀಧರ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರೋರು, ವ್ಯಕ್ತಿಗತವಾಗಿ ಶುದ್ಧ ಹಸ್ತರು, ಸಚ್ಚಾರಿತ್ರವಂತರು ಅಂತ ಹೆಸರುವಾಸಿಯಾಗಿರೋರು. ಈ ರೀತಿ ತಮಿಳುನಾಡೇ ಆರ್ಥಿಕ ವ್ಯವಹಾರ ಮತ್ತು ವಿದೇಶಾಂಗ ವ್ಯವಹಾರದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಾಗ ಈತ ಸಲ್ಲದ ಕಾರಣ ಮತ್ತು ಕಾಲ್ ಕೆರೆದು ಜಗಳವಾಡ್ಲಿಕ್ಕೆ ಬರೋ ಪ್ರವೃತ್ತಿ ಈ ಸ್ಟಾಲಿನ್ರದು. ಅಂದಾಗೆ ಅದು ಸ್ಟಾಲಿನ್ರ ತಪ್ಪಲ್ಲ. ಅವರು ಪ್ರತಿನಿಧಿಸುವ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ 1967ರಲ್ಲಿ ಆವತ್ತಿನ ಸ್ವಾತಂತ್ರ್ಯ ಬಂದಾಗಿನಿಂದ ತನ್ನ ಏಕಾಧಿಪತ್ಯವನ್ನು ಮೆರೆದಿದ್ದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ಸೋಲಿಸ್ಬಿಡ್ತು. ಕಾಂಗ್ರೆಸ್ಸಿನ ಬೆನ್ನು ಮೂಳೆಯನ್ನೇ ಮುರಿದ್ಬಿಟ್ಟು ಅಲ್ಲಿ ಅಧಿಕಾರಕ್ಕೆ ಬಂದ್ರು 1967ರಲ್ಲಿ. ಆವತ್ತು ಕಾಮರಾಜ್ ನಾಡಾರ್ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ತಮಿಳುನಾಡಿನ ಪ್ರತಿನಿಧಿಸ್ತಾ ಇದ್ದ ಅತ್ಯಂತ ಸರಳ ನಿರಾಡಂಬರ ವ್ಯಕ್ತಿತ್ವದ ಅತ್ಯಂತ ಚಾಣಾಕ್ಷ ಮುತ್ಸದ್ದಿ ಕಾಮರಾಜ್ ನಾಡಾರ್ ಅವರನ್ನ DMK ಪಕ್ಷದ ಒಬ್ಬ ಕಾಲೇಜು ವಿದ್ಯಾರ್ಥಿ ಮುಖಂಡ ಸೋಲಿಸ್ಬಿಟ್ಟಿದ್ದ. ಅದಾದ ನಂತರ ಮತ್ತೆ ಕಾಂಗ್ರೆಸ್ ಚೇತರಿಸ್ಕೊಳ್ಳೇ ಇಲ್ಲ ತಮಿಳುನಾಡಿನಲ್ಲಿ. ರಾಷ್ಟ್ರೀಯ ಪಕ್ಷವಾಗಿರುವ ಕಾಂಗ್ರೆಸ್ಸು ಎಲ್ಲೋ ಒಂದ್ ಕಡೆ ತನ್ನ ಕೇವಲ ಅಧಿಕಾರದ ಆಸೆಗಾಗಿ ಈ DMK ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ನರೇಂದ್ರ ಮೋದಿ ಅವರ ಮೇಲಿನ ದ್ವೇಷ, ಬಿಜೆಪಿ ಕುರಿತಾದ ತಮ್ಮ ತಾತ್ಸಾರದಿಂದಾಗಿ ಕೇವಲ ಸೆಕ್ಯುಲರ್ ಅಂತ ಕೋಮುವಾದಿಗಳನ್ನು ಹೊರಗಿಡಬೇಕು ಅನ್ನೋ ಒಂದು ಕ್ಷುಲ್ಲಕ ನೆಪದಿಂದ ಈ ದ್ರಾಮಕ ಪಕ್ಷಗಳೊಂದಿಗೆ ಕೈ ಜೋಡಿಸ್ತಾನೆ ಬಂದಿದೆ. ಸ್ಟಾಲಿನ್ ಕೃಪಾ ಕಟಾಕ್ಷದಿಂದಾಗಿ ಅಲ್ಲೊಂದಿಷ್ಟು ಸ್ಥಾನಗಳಾದ್ರೂ ಬಂದು, ಇಲ್ದಿರ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ. ಆದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಯೋಚನೆ ಮಾಡಬೇಕು. ಇತ್ತೀಚಿನ ಕೆಲವು ಅವರ ಹೇಳಿಕೆಗಳು ಪ್ರತ್ಯೇಕವಾದಕ್ಕೆ ಹೇಳಿ ಮಾಡಿಸಿದಂತಿವೆ. ಅದರಲ್ಲೂ ರಾಷ್ಟ್ರದ ತೆರಿಗೆ ಸಂಪನ್ಮೂಲ ಹಂಚಿಕೆ ವಿಚಾರದಲ್ಲೂ ಕೂಡ ಯಾವತ್ತೂ ಕರುಣಾನಿಧಿ ಅಥವಾ ಜಯಲಲಿತಾ ಕಾಲದಲ್ಲಿ ಕೇಳಿ ಬರದಿದ್ದ ಕೂಗನ್ನ ಇದ್ದಕ್ಕಿದ್ದಂತೆ ಇವರು ಕಾಳೆ ಊದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದನ್ನೇ ರಾಷ್ಟ್ರೀಯ ಪಕ್ಷದ ಸರ್ಕಾರವರು, ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಮಾತೆತ್ತಿದ್ರೆ ತಮಿಳುನಾಡು ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಮಾತೆತ್ತಿದ್ರೆ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಬರಬೇಕಾದ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ಅದಷ್ಟೇ ಅಲ್ಲ, ಆಗಾಗ್ಗೆ ಒಂದಿಲ್ಲೊಂದು ನೆಪ ಎತ್ಕೊಂಡ್ಬಿಟ್ಟು NDA ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇವರೆಲ್ಲ ಅಧಿಕಾರ ಸ್ಥಾನದಲ್ಲಿದ್ದು ಕೂಡ ಪ್ರತಿಭಟಿಸುವ ಹಕ್ಕು ಅವ್ರಿಗಿಲ್ಲ. ತಮಿಳುನಾಡಿನ ದ್ರಾಮುಕ ಪಕ್ಷಗಳ ಪ್ರಾದೇಶಿಕವಾದ ಎಷ್ಟರ ಮಟ್ಟಿಗೆ ಹೋಗಿರುತ್ತೆ ಅಂತಂದ್ರೆ, ಅವರು ಒಂದು ಪ್ರತ್ಯೇಕ ರಾಷ್ಟ್ರ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಅವರ ಪ್ರತ್ಯೇಕತಾವಾದದ ಅತಿರೇಕದಿಂದಾಗಿ 1990ರಲ್ಲಿ ಆವತ್ತಿನ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷ, ಪ್ರತಿಪಕ್ಷದ ನಾಯಕರಾಗಿದ್ದ ರಾಜೀವ್ ಗಾಂಧಿ ಅವರು ಹತ್ಯೆಯಾಗಿದ್ದು ಶ್ರೀಪೆರಂಬದೂರಿನಲ್ಲಿ, ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅವರ ಹತ್ಯೆ ಆಗಿತ್ತು. ಆ ಹತ್ಯೆಗೆ ಕಾರಣರಾದವರು ಇನ್ಯಾರೂ ಅಲ್ಲ, ತಮಿಳು ಈಳಂ ಟೈಗರ್ಗಳು, ಶ್ರೀಲಂಕಾದ ತಮಿಳು ಹೋರಾಟಗಾರರಾದ ಟೈಗರ್ಗಳು. ಆ ಟೈಗರ್ಗಳಿಗೆ ತಮಿಳುನಾಡಿನ ದ್ರಾಮುಕ ಪಕ್ಷದ ರಾಜಕಾರಣಿಗಳು ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾ ಬಂದಿದ್ರು. ಅದು ಎಷ್ಟರ ಮಟ್ಟಿಗೆ ಅದು ಹೋಗಿತ್ತು ಅಂತಂದ್ರೆ, ಆ ರಾಜೀವ್ ಗಾಂಧಿ ಅವರ ಹತ್ಯೆಗೆ ಕಾರಣರಾದವರು, ಆ ಪಿತೂರಿಯಲ್ಲಿ ಪಾಲ್ದಾರರಾದವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಾಗ ಆಗಾಗ್ಗೆ ತಮಿಳುನಾಡು ಅಸೆಂಬ್ಲಿಯಲ್ಲಿ ಸರ್ವಾನುಮತದ ನಿರ್ಣಯ ಪಾಸ್ ಮಾಡಿಬಿಟ್ಟು ಅವರ ಶಿಕ್ಷೆಯನ್ನ ಮಾಫ್ ಮಾಡಿ ಅಂತ 30 ವರ್ಷಗಳ ನಂತರ ಕೊನೆಗೆ ಅವ್ರಿಗೆ ಬಿಡುಗಡೆ ಮಾಡಿಸಿದ್ದು ಆಯ್ತು. ಅಂದ್ರೆ ತಮಿಳು ಸಾರ್ವಭೌಮತ್ವ ಅಂತಂದ್ರೆ ಅದು ಭಾರತದ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಒಂದು ಭಾಗ ಅಂತ ಅವ್ರು ಪರಿಗಣಿಸೋದೇ ಇಲ್ಲ. ಅಗತ್ಯ ಬಿದ್ದರೆ ನಾವು ಪ್ರತ್ಯೇಕ ರಾಷ್ಟ್ರವಾಗಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧಿಸುವಾಗ ಸ್ಟಾಲಿನ್ ಎತ್ತಿರೋ ನೆಪ ಏನು ಅಂತಂದ್ರೆ, ನೀವು ಹಿಂದಿ ಹೇರಿಕೆಯನ್ನ ಪರೋಕ್ಷವಾಗಿ ಮಾಡ್ತಾ ಹೊರಟಿದ್ದೀರಿ ಅಂತ. ಎಲ್ಲೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯ ರೂಪುರೇಷೆಗಳನ್ನ ಅರ್ಥ ಮಾಡ್ಕೊಂಡವ್ರಿಗೆ ಸ್ಪಷ್ಟವಾಗಿದೆ, ಅಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟ ಭಾಷೆ ಹೇರಿಕೆ ಇಲ್ವೇ ಇಲ್ಲ. ಅದರಲ್ಲೂ ಪ್ರಾದೇಶಿಕ ಭಾಷೆಗಳ ಮಾಧ್ಯಮದ ಶಿಕ್ಷಣ ಕೂಡ ದೊರಿಬೇಕು ಅನ್ನೋ ಒಂದು ಅಂಶ ಅದರಲ್ಲಿದೆ. ತಮ್ಮ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಹೊರತುಪಡಿಸಿ ಇನ್ನೆರಡು ಭಾರತೀಯ ಭಾಷೆಗಳನ್ನ ಕಲೀಲಿಕ್ಕೂ ಅವಕಾಶ ಇದೆ. ಅಲ್ಲಿ ಹಿಂದಿ ಅಂತ ಎಲ್ಲೂ ಸ್ಪಷ್ಟವಾಗಿ ಹೇಳೂ ಇಲ್ಲ. ಅದರಲ್ಲೂ ಹಿಂದಿ ವಿಚಾರದಲ್ಲಿ ತಮಿಳುನಾಡು ರಾಜಕಾರಣಿಗಳ ಸೋಗಲಾಡಿತನವನ್ನು ಧಿಕ್ಕರಿಸ್ಬಿಟ್ಟು ತಮಿಳುನಾಡಿನ ಪ್ರತಿಭಾಶಾಲಿ ಜನ ಬ್ರಿಟಿಷರ ಕಾಲದಲ್ಲೇ ಭಾರತದ ಆಡಳಿತ ವ್ಯವಸ್ಥೆಯ ರಾಜಕಾರಣದ ಆಯಕಟ್ಟಿನ ಸಾಲದಲ್ಲಿ ಕೂತಿದ್ರು. ಅದು ನೆನಪಿರಲಿ. ಬ್ರಿಟಿಷರ ಕಾಲದಲ್ಲೇ ದಿಲ್ಲಿ ಸಾಮ್ರಾಜ್ಯವನ್ನ ಆಕ್ರಮಿಸಿಕೊಂಡ ಅನೇಕ ವಿದ್ಯಾವಂತ ತಮಿಳುನಾಡು ಜನ ಅಲ್ಲಿನ ಸಿವಿಲ್ ಸರ್ವಿಸ್, ನಾಗರಿಕ ಸೇವಾ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಇಡೀ ರೈಲ್ವೆ ಇಲಾಖೆಯ ಮುಕ್ಕಾಲು ಪಾಲು ಜನ ಎಲ್ಲ ತಮಿಳುನಾಡಿನ ಮೂಲದವರೇ ಇದ್ರು.
ಅವರು ರೈಲ್ವೆ ಇಲಾಖೆ ನೌಕರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆಡಳಿತಗಾರರಾಗಿರ್ಬೋದು, ಅವರೆಲ್ಲ ತಮಿಳುನಾಡಿನವರೇ ಆಗಿದ್ರು. ಅಷ್ಟೇ ಅಲ್ಲ, ಜಮ್ಮು ಸ್ವಾತಂತ್ರ್ಯ ಪೂರ್ವ ರಾಷ್ಟ್ರ ವಿಭಜನೆಯ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ್ ರಾಜ್ಯದ ಮಹಾರಾಜರಿದ್ರಲ್ಲ, ಅವರು ಒಬ್ಬ ಹಿಂದೂ ಮಹಾರಾಜ ಅಲ್ಲಿದ್ರು, ಮಹಾರಾಜ ಹರಿ ಸಿಂಗ್. ಅವರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಗೊತ್ತಾ? ಗೋಪಾಲ್ ಸ್ವಾಮಿ ಅಯ್ಯಂಗಾರ್. ಅವರು ಕೂಡ ತಮಿಳುನಾಡು ಮೂಲದವರೇ. ಅಂದ್ರೆ ಅವರೆಲ್ಲ ಹಿಂದಿ ಭಾಷೆಯನ್ನ ಕಲ್ತಿದ್ದಷ್ಟೇ ಅಲ್ಲ, ಇಂಗ್ಲಿಷ್ ಮೇಲಿನ ತಮ್ಮ ಪ್ರಭುತ್ವದಿಂದಾಗಿ ಮತ್ತು ತಮ್ಮ ಉತ್ಕೃಷ್ಟ ಮಟ್ಟದ ಶೈಕ್ಷಣಿಕ ಹಿನ್ನೆಲೆಯಿಂದಾಗಿ ಆಡಳಿತದ ಆಯಕಟ್ಟಿನ ಜಾಗವನ್ನು ಆಕ್ರಮಿಸ್ಕೊಂಡಿದ್ರು. ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ತಮಿಳುನಾಡಿನ ಪ್ರತಿಭಾಶಾಲಿಗಳು ಭಾರತದ ಬಾವುಟವನ್ನ, ಕೀರ್ತಿ ಬಾವುಟವನ್ನ ಹಾರಿಸಿದ್ದನ್ನು ನಾವು ಗಮನಿಸ್ತಾನೆ ಇದ್ದೇವೆ. ಸುಂದರ್ ಪಿಚ್ಚೆ ಇರಬಹುದು, ಅಥವಾ ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಆಗಿದ್ದ ಇಂದಿರಾ ನೋಯಿ ಇರಬಹುದು, ಅಥವಾ ನಿರ್ಗಮಿತ ಉಪರಾಷ್ಟ್ರಪತಿ ಕಮಲಾ ಹ್ಯಾರಿಸ್ ಇರ್ಬೋದು. ಅವರೆಲ್ಲ ತಮಿಳುನಾಡು ಮೂಲದವರೇ. ಇವರೆಲ್ಲ ತುಂಬಾ ಜಾಣರು ತಮಿಳುನಾಡಿನ ಜನ. ಅಲ್ಲಿನ ಜನಸಾಮಾನ್ಯರು ಯಾವುದೇ ಭಾಷಾ ವಿರೋಧದ ಜೊತೆಗೆ ಸಹಮತ ವ್ಯಕ್ತಪಡಿಸ್ತಾ ಇದ್ರು ಕೂಡ ದ್ರಾಮುಕ ಪಕ್ಷಗಳ ಏಕೈಕ ಅಜೆಂಡಾ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ. ಇಷ್ಟೆಲ್ಲ ಇದ್ರು ಕೂಡ ಬಾಲಿವುಡ್ ಹಿಂದಿ ಚಿತ್ರರಂಗವನ್ನು ಪೋಷಿಸಿ ಬೆಳೆಸಿದ್ದು ಕೂಡ ತಮಿಳುನಾಡಿನ ಪ್ರತಿಭಾವಂತರೇ. ಒಂದ್ ಕಾಲದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಇರಾ ಇದ್ದಾಗ ಬಹುತೇಕ ಹಿಂದಿ ಸಿನಿಮಾಗಳೆಲ್ಲ ಮದ್ರಾಸಿನ AVM ಸ್ಟುಡಿಯೋ ಅಥವಾ ಜೆಮಿನಿ ಸ್ಟುಡಿಯೋಗಳಲ್ಲಿ ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಹಿಂದಿ ಚಿತ್ರರಂಗದ ಅನೇಕ ದಶಕಗಳ ನಟಿಯರೆಲ್ಲ, ಅದರಲ್ಲೂ ಹೀರೋಯಿನ್ಗಳೆಲ್ಲ ಅವರೇ ಆಗಿದ್ರು. ಪದ್ಮಿನಿ, ರಾಗಿಣಿ, ವೈಜಂತಿಮಾಲಾ, ಹೇಮಮಾಲಿನಿ, ಶ್ರೀದೇವಿ ಇತ್ಯಾದಿಗಳೆಲ್ಲ ತಮಿಳುನಾಡು ಮೂಲದವರೇ. ಅದ್ರ ಜೊತೆಗೆ ಪ್ರತಿಭಾಶಾಲಿ ನಿರ್ದೇಶಕ ಮಣಿರತ್ನಂ ಮತ್ತು ಸಂಗೀತ ನಿರ್ದೇಶಕ AR ರೆಹಮಾನ್ ಇವತ್ತು ಯಾವ ರೀತಿ ಬಾಲಿವುಡ್ ಚಿತ್ರರಂಗವನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ನಮ್ಗೆಲ್ರಿಗೂ ಗೊತ್ತು. ಈ ದ್ರಾಮುಕ ಪಕ್ಷಗಳ ಜೊತೆಗೆ ಸೇರ್ಕೊಂಡು ಹಿಂದಿ ವಿರೋಧ ಮಾಡೋ ಕಮಲ್ ಹಾಸನ್ ತರ ಕಲಾವಿದ ಕೂಡ ಬಾಲಿವುಡ್ ಚಿತ್ರರಂಗದಲ್ಲಿ ಮೆರೆದಿದ್ದನ್ನ ನಾವು ಮರಿಬಾರದು. ಒಂದು ಜೀವಂತ ಭಾಷೆಯನ್ನ ಈ ರೀತಿ ರಾಜಕೀಯ ಕಾರಣಕ್ಕಾಗಿ ವಿರೋಧಿಸೋದು ಅರ್ಥಹೀನ. ಆಫ್ಟರ್ ಆಲ್, ಗಾಂಧೀಜಿಯವರ ಮಾತೃಭಾಷೆ ಕೂಡ ಹಿಂದಿ ಆಗಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತೃಭಾಷೆ ಕೂಡ ಹಿಂದಿ ಅಲ್ಲ. ನರೇಂದ್ರ ಮೋದಿ ಮಾತೃಭಾಷೆ ಕೂಡ ಹಿಂದಿ ಅಲ್ಲ. ಭಾರತದ ದೊಡ್ಡ ಸಂಖ್ಯೆಯ ಜನಸಾಮಾನ್ಯರು ಮಾತಾಡೋ ಭಾಷೆ, ಒಂದು ಸಂಪರ್ಕ ಭಾಷೆಯಾಗಿ ಹಿಂದಿಯನ್ನು ಕಲ್ತಿದ್ದಾರೆ ಅಷ್ಟೇ ಹೊರತು ಯಾರಿಗೂ ಕಡ್ಡಾಯವಾಗಿ ಹೇರಿಲ್ಲ. ಈ ಭಾಷಾ ದ್ವೇಷ ಮತ್ತು ಜಾತಿ ನಿಂದನೆ ಇವೆರಡರ ವಿರುದ್ಧ ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಇವತ್ತು ಹೋರಾಡ್ತಾ ಇದ್ದಾರೆ. ಅಲ್ಲಿನ ಭಾಜಪದ ರಾಜ್ಯ ಘಟಕದ ಅಧ್ಯಕ್ಷ ಅಣ್ಣಾಮಲೈ, ಕರ್ನಾಟಕ ಕೇಡರ್ನ IPS ಅಧಿಕಾರಿ ಆಗಿದ್ದ ಅಣ್ಣಾಮಲೈ ಏಕಾಂಗಿಯಾಗಿ ಸ್ಟಾಲಿನ್ರ ಈ ಪ್ರತ್ಯೇಕತಾವಾದದ ವಿರುದ್ಧ ಕಳೆ ನುತ್ತಾ ಇದ್ದಾರೆ. ಇದಕ್ಕೂ ಮೊದಲು ರಾಜೀವ್ ಗಾಂಧಿ ಹತ್ಯೆ ಆದಾಗ್ಲೂ ಅಷ್ಟೇ ಜಯಲಲಿತಾ ಈ DMK ಪಕ್ಷದ ಪ್ರತ್ಯೇಕತಾವಾದವನ್ನ ಧಿಕ್ಕರಿಸ್ಬಿಟ್ಟು ಮಾತಾಡಿದ್ರು. ಅನೇಕ ಜನ ರಾಜೀವ್ ಹಂತಕರ ಆ ಪಿತೂರಿಗಾರರು ಯಾರಿದ್ರು ಅವರೆಲ್ಲ ಕಟ್ಟಿಟ್ಟಾಗಿ ಬಂಧನಕ್ಕೆ ಒಳಪಡಿಸದೆ ಜಯಲಲಿತಾ. ಆ ಧೈರ್ಯ ತಮಿಳುನಾಡಿನ ಕಾಂಗ್ರೆಸ್ ರಾಜಕಾರಣಿಗೆ ಬರಲೇ ಇಲ್ಲ. ಸನ್ಮಾನ್ಯ P. ಚಿದಂಬರಂ, R. ವೆಂಕಟರಾಮನ್ ಇವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗೆಲ್ಲ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದ್ರು ಕೂಡ ಬೇರು ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯತೆ ಭಾವನೆಯ ಪರವಾಗಿ ಹೋರಾಟ ಮಾಡಲೇ ಇಲ್ಲ. ವ್ಯಕ್ತಿಗತವಾಗಿ ಅಧಿಕಾರವನ್ನ ಅನುಭವಿಸಿದ್ರು ಅಷ್ಟೇ ಹೊರತು ಪಕ್ಷ ಕಟ್ಟೋ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ. ಇದು ಕರ್ನಾಟಕದ ಕಾಂಗ್ರೆಸ್ ಕೂಡ ಒಂದು ಪಾಠ ಇಲ್ಲಿದೆ. ದಯವಿಟ್ಟು DMK ಪಕ್ಷದ ಪ್ರತ್ಯೇಕತಾವಾದವನ್ನ ನೀವು ಅನುಕರಣೆ ಮಾಡಬೇಡಿ. ಸಾಧ್ಯವಾದ್ರೆ ಅವ್ರಿಗೆ ಬುದ್ಧಿ ಹೇಳಿ. ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ತಮಿಳುನಾಡಿನ ಈ ಅತಿರೇಕದ ಪ್ರಾದೇಶಿಕವಾದವನ್ನ ಒಂದ್ ಸ್ವಲ್ಪ ಕಡಿವಾಣ ಹಾಕಿ ಅದಕ್ಕೆ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನ ಅವರಲ್ಲಿ ಜಾಗೃತಗೊಳಿಸೋ ಪ್ರಯತ್ನ ಮಾಡಿ. ಅದಾಗದೆ ಹೋದ್ರೆ ಆ ಮೈತ್ರಿ ಮುರಿದುಕೊಳ್ಳುವಂತ ಒಂದು ದೊಡ್ಡ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ನೆನಪಿಸಬೇಕಾದ ಅಗತ್ಯ ಬಂದಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.